ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಪಿಪ್ಪಿಂಗ್ ಬ್ಯಾಗನ್ನು ಹೇಗೆ ಸುಲಭವಾಗಿ ಮನೆಯಲ್ಲಿ ತಯಾರಿಸಿಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟ್ ನೋಡಿ, ಈ ರೀತಿಯ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಬೇಕು. ನೆಕ್ಸ್ಟ್ ನೋಡಿ, ಈ ರೀತಿ ಎರಡು ಸೈಡ್ ಕೂಡ ಕಟ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಈ ಕವರನ್ನು ಈ ರೀತಿ ಬಿಡಿಸಿ ಇದು ಟ್ರಯಾಂಗಲ್ ಶೇಪಿಗೆ ಬರುವ ರೀತಿ ಮಡಚಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಡಚಿ ಕಟ್ ಮಾಡಬೇಕು. ನಾವು ಒಂದು ಪ್ಲಾಸ್ಟಿಕ್ ಕವರಿಂದ ಎರಡು ಪಿಪ್ಪಿಂಗ್ ಬ್ಯಾಗನ್ನು ಮಾಡಬಹುದು. ಈ ಪೀಸಿನ ಈ ಕಟ್ ಮಾಡಿದಂತಹ ಭಾಗ ಉಂಟಲ್ಲ, ಇಲ್ಲಿ ನಾವು ಸೀಲ್ ಮಾಡಬೇಕು. ಈಗ ನಾವು ಕವರ್ನ ಸೈಡಿಗೆ ಪೇಪರನ್ನು ಇಟ್ಟು ಅದರ ಮೇಲೆ ಒಮ್ಮೆ ಐರನ್ ಮಾಡಬೇಕು. ಐರನ್ ಮಾಡಿದ ಮೇಲೆ ಮೆಲ್ಲಗೆ ಪೇಪರನ್ನು ತೆಗೆಯಿರಿ, ಆಗ ಅದು ನೀಟಾಗಿ ಸೀಲ್ ಆಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಸೀಲ್ ಆಗಿದೆ ಅಂತ ನೋಡಿ. ಇದೇ ರೀತಿ ಇನ್ನೊಂದು ಪೀಸನ್ನು ಕೂಡ ಸೀಲ್ ಮಾಡುವ. ಫ್ರೆಂಡ್ಸ್, ಈಗ ಕಟ್ ಮಾಡಿದರೆ ಎರಡು ಪೀಸನ್ನು ಕೂಡ ಸೀಲ್ ಮಾಡಿ ಆಯಿತು. ಈಗ ಇದು ಎಲ್ಲ ಕಡೆ ಸರಿಯಾಗಿ ಸೀಲ್ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡಿ ನೋಡಬೇಕು. ಅಂದರೆ ನಾವು ಸೀಲ್ ಮಾಡುವಾಗ ಕರೆಕ್ಟಾಗಿ ಸೀಲ್ ಮಾಡಬೇಕು, ಎಲ್ಲಿಯೂ ಕೂಡ ಸ್ವಲ್ಪವೂ ಬಿಟ್ಟು ಹೋಗಬಾರ್ದು. ಸೀಲ್ ಸರಿಯಾಗಿ ಆಗದಿದ್ದರೆ ನಾವು ಅದಕ್ಕೆ ಫಿಲ್ ಮಾಡುವಂತಹ ಐಟಮ್ ಲೀಕ್ ಆಗಬಹುದು. ಇದರಲ್ಲಿರುವ ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡಿ ಇದಕ್ಕೊಂದೊಳ್ಳೆ ಶೇಪನ್ನು ಕೊಡಬೇಕು. ಫ್ರೆಂಡ್ಸ್, ಈಗ ನಮಗೆ ಎರಡು ಪಿಪ್ಪಿಂಗ್ ಬ್ಯಾಗ್ ರೆಡಿ ಆಯಿತು. ಈಗ ಇದಕ್ಕೆ ನಾಝಲ್ ಹಾಕಿ ಸೆಟ್ ಮಾಡಿದರೆ ಆಯಿತು. ಈ ನಾಝಲನ್ನು ಕೂಡ ನಾನೇ ತಯಾರಿಸಿದ್ದು. ಈಗ ನಾವು ಮಾಡಿದಂತಹ ಬ್ಯಾಗನ್ನು ಒಂದು ಗ್ಲಾಸಿನ ಒಳಗೆ ಹಾಕಿ ಅದಕ್ಕೆ ವಿಪ್ಪಿಂಗ್ ಕ್ರೀಮನ್ನು ತುಂಬಿ ಕೇಕ್ನ ಮೇಲೆ ಬೇಕಾದ ಡಿಸೈನಲ್ಲಿ ಡೆಕೋರೇಟ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.